ಟಿಕೆಟ್ ವಿಚಾರದಲ್ಲಿ ಕೈ ತಪ್ಪುತ್ತೆ ಒಂದಷ್ಟು ಹಿರಿಯ ನಾಯಕರುಗಳಿಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿರೋದಿಷ್ಟು, ಊಹಾಪೋಹಗಳಿಗೆ ನಾನು ಉತ್ತರ ಕೊಡಲ್ಲ. ಸಂಸದ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಊಹಾಪೋಹಗಳಿಗೆ ಉತ್ತರ ನಾನು ಕೊಡಲ್ಲ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಲ್ಲದೆ 8 ಸಲ ಗೆದ್ದವರಿಗೆ ಟಿಕೆಟ್ ಕೊಡಲಾಗಿದೆ, 2 ಸಲ ಗೆದ್ದವರಿಗೂ ಟಿಕೆಟ್ ಕೊಡಲಾಗಿದೆ. ಇದಕ್ಕೆ ನಾನು ಮೊನ್ನೆ ಹೇಳಿದ್ದೀನಿ, ಊಹಾಪೋಹಗಳಿಗೆ ನಾನು ರಿಯಾಕ್ಷನ್ ಕೊಡಲ್ಲ ಅಂತ. ಪ್ರತಾಪ್ ಸಿಂಹ ಅವರ ವಿಚಾರನೂ ಅಷ್ಟೇ, ಕೇವಲ ಅದು ಊಹಾಪೋಹ ಅಷ್ಟೇ. ನೋಡಿ, ವೀರೇಂದ್ರ ಕುಮಾರ್ ಅವರು 8ನೇ ಸರಿ ಟಿಕೆಟ್ ಅನ್ನ ಪಡ್ಕೊಂಡಿಲ್ವಾ ಬಿಜೆಪಿಯಿಂದ ಅಂತ ಕೇಳಿದ್ದಾರೆ. ವೀರೇಂದ್ರ ಕುಮಾರ್ ಅಂತ ಹೇಳಿದ್ರೆ ಈ ಮಧ್ಯಪ್ರದೇಶದ ಸೀನಿಯರ್ ಮೋಸ್ಟ್ MP ಅವರು, ಹಿಂದೆ ಮಿನಿಸ್ಟರ್ ಕೂಡ ಆಗಿದ್ರು. ಅವ್ರದ್ದು ಎಕ್ಸಾಂಪಲ್ ಎಲ್ಲ ಕೊಟ್ಟು ಆ ಥರದ್ದೆಲ್ಲ ಯಾವುದೇ ಬೆಳವಣಿಗೆಗಳಾಗ್ತಾ ಇಲ್ಲ, ಅದೆಲ್ಲ ಕೇವಲ ಊಹಾಪೋಹ ಅಷ್ಟೇ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವೀರೇಂದ್ರ ಕುಮಾರ್ ಅವರು ಉದಾಹರಣೆಗೆ ನಾ ಹೇಳೋದು, ವೀರೇಂದ್ರ ಕುಮಾರ್ ಅವರು 8ನೇ ಸರ್ತೆ ಟಿಕೆಟ್ ಸಿಕ್ಕಿಲ್ವಾ, ಇದಕ್ಕೆ ಅರ್ಥ ಇಲ್ಲ. ಅನಗತ್ಯವಾಗಿ ಊಹಾಪೋಹಗಳು ಯಾವುದಕ್ಕೂ ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವೀರೇಂದ್ರ ಕುಮಾರ್ ಅವರು ಉದಾಹರಣೆಗೆ ನಾ ಹೇಳೋದು, ವೀರೇಂದ್ರ ಕುಮಾರ್ ಅವರು 8ನೇ ಸರ್ತೆ ಟಿಕೆಟ್ ಸಿಕ್ಕಿಲ್ವಾ, ಇದಕ್ಕೆ ಅರ್ಥ ಇಲ್ಲ. ಅನಗತ್ಯವಾಗಿ ಊಹಾಪೋಹಗಳು ಯಾವುದು